ಯಾಕೆ ನಾವು ಬೆಂಗಳೂರಾಗ ಇಲ್ಲ, ಯಾಕೆ ಊರಿಗೆ ಬಂದೀವಿ, ಅದು ಋಣನೂ ತೀರ್ಸೋಕ್ಕಾಗಲ್ಲ ಬಿಡ್ರಿ. ಅದು ಆ ವಿಡಿಯೋಕ್ಕೊಬ್ಬರು ಕಮೆಂಟ್ ಮಾಡಿದ್ರು, ಇದೇ ರೀಸನ್ ನಾವು ಇಲ್ಲಿ ಊರಾಗ ಬಂದೀವಿ. ರಾತ್ರಿ 2 ಗಂಟೆಗೆ ನನಗೇನಾರು ಆಗುತ್ತೆ ಅಂತ ಹಾಳಾಗತ್ಬಿಟ್ಟಿಲ್ಲ. ಹೆಂಡ್ತಿಗೆ ಬಂಗಾರ ಕೊಡಿಸೋ ಮಟ್ಟ ನಾ ಹಾಕೊಳ್ಳೋದಂತ ಶಪಥ ಮಾಡೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೋತೀವಿ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಮೇಲೆ, ಅದಕ್ಕೆ ಮೈಕ್ ಹಾಕ್ಕೊಂಡಿವಿ. ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ ಅಂತ. ಒಂದು 5 ದಿನ ಆಯ್ತು ಊರಿಗೆ ಬಂದು. ಎಲ್ಲ ವಿಡಿಯೋಸ್ ನೋಡಾಕತ್ತೀರಿ ನೀವು. ಊರಿಗೆ ಬಂದಿದ್ದು ಗೊತ್ತಾಗೈತೆ ನಿಮಗೂ. ಊರಿಗೆ ಒಂದು ಸ್ವಲ್ಪ ಲಾಸ್ಟ್ ಬೆಂಗಳೂರು ವಿಷಯಕ್ಕೆ ಬರೋಮೀಗ. ಬೆಂಗಳೂರು ಬಿಟ್ಟು ಹೋಗಲು ಕಾರಣ ಏನಂತ ಭಾಳ ಜನ ಕೇಳಿ. ಬೆಂಗಳೂರು ಋಣ ಮುಗೀತಂತ ಒಂದು ವಿಡಿಯೋ ಹಾಕಿದ್ವಿ. ಉಚ್ಚರ್ಗತಿ ಅನ್ನೋದು ಅಡ್ಡಾಡೋದು ನೋಡ್ರಿ. ಉಚ್ಚರ್ಗತಿ ಅಂತದ ಅಡ್ಡಾಡೋದು. ಸೆಂಟ್ರಲ್ ಡಿಸ್ಟರ್ಬ್ ಮಾಡ್ತಾವೆ ಆಕಿ. ಹ್ಯಾಂಡ್ ಎಕ್ಸ್ಚೇಂಜ್ ಮಾಡ್ತೀನಿ ರೀ. ಓಕೆ. ಯಾಕೆ ನಾವು ಬೆಂಗಳೂರು ಬಿಟ್ಟು ಬಂದ್ವಿ? ಆ ವಿಡಿಯೋ ಬಿಟ್ಟಿಂದ ಅದಕ್ಕೆ ಕಮೆಂಟ್ಸು ಜಾಸ್ತಿ ಅಂದರೆ ಜಾಸ್ತಿ ಕಮೆಂಟ್. ಒಂದು 95% ಅವೇ ಕಮೆಂಟ್ ಬಂದ್ಬಿಟ್ಟು, ಯಾಕೆ ಬೆಂಗಳೂರು ಬಿಟ್ಟು ಹೋದ್ರಿ, ಊರಿಗೆ ಯಾಕೆ ಹೋದ್ರಿ ಅಂತ ಅವೇ ಕಮೆಂಟ್ಸ್ ಇದ್ವಲ್ಲ. ಅದಕ್ಕೆ ಅದಾಗಿಂದ ಒಂದು ವಿಡಿಯೋ ಬಿಟ್ಟೆ ನಾನು ಅಲ್ಲಿ ತಂಗಡಿಯಾಗ. ಹಾವಿಂದ ಮುದುಕಿಗೆ ಅಂಜಿಸಿ ವಿಡಿಯೋ ಬಿಟ್ಟೆ. ಆ ವಿಡಿಯೋ ಬಿಡೋಣ. ಈ ಹಾವಿನ ಫ್ರ್ಯಾಂಕ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ ಅಂತ ಮಾಡಿದೆ. ಕಮೆಂಟ್ನು ಮಾಡಿದ್ರು, ಆ ವಿಡಿಯೋನು ಮಾಡಿದೆ. ಆ ವಿಡಿಯೋಕ್ಕೊಬ್ಬರು ಕಮೆಂಟ್ ಮಾಡಿದರು. ಅದು ಕಮೆಂಟ್ ಅಷ್ಟೇ ಓದಿರಿ ಅಣ್ಣ ನೀವು, ಅದು ಕಮೆಂಟ್ ಅಷ್ಟೇ ಕಂಡೈತೆ ನಿನಗೆ. ಊರು ಬಿಟ್ಟು ಯಾಕೆ ಹೋಗಿರಿ ಅಂತ ಕೇಳಿ ಆ ಕಮೆಂಟ್ ಕಂಡಿಲ್ಲ ಅಂತ ಕೇಳಿಬಿಟ್ರು. ಅದು ಒಂಥರ ಏನೋ ಹಿಂಗೆ ಹೊಡೆದಂಗೆ ಆಗ್ಬಿಡ್ತದೆ, ಏನೋ ಟಚ್ ಆಗಿಬಿಡ್ತದೆ. ಹೌದಲ್ಲಪ್ಪ ಅಂತ. ಆದರೆ ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳ್ಬೋದು, ಯಾಕೆ ನಾವು ಬೆಂಗಳೂರಾಗಿ ಇಲ್ಲ, ಯಾಕೆ ಊರಿಗೆ ಬಂದೀವಿ, ಬೆಂಗಳೂರು ಬಿಟ್ಟು ಯಾಕೆ ಬಂದೀವಿ ಅಂತ ನೀವು ಕೇಳೋಕ್ಕಿಂತ ಮುಂಚೆನೇ ನಾನು ಹೇಳ್ಬೋದು. ಆದರೆ ಅದು ಕಮೆಂಟ್ ನೋಡೋಣ ಜನ ಹಿಂಗೂ ತಿಳ್ಕೊತಾರಲ್ಲ, ಹೇಳಬೇಕಿತ್ತು ಅಂತ ಅನ್ನಿಸ್ತು. ಹೇಳ್ತೀನಿ, ಟೈಮ್ ಕೊಡ್ರಿ ಅಂತ ಅವ್ರಿಗೆ ವಾಪಸ್ ರಿಪ್ಲೈ ಮಾಡಿ ನಾನು ಟೈಮ್ ಕೊಡ್ರಿ ಸ್ವಲ್ಪ ಅಂತ. ಈಗ ಊರು ಬಿಟ್ಟು ಬರೋಕ್ಕೆ ಕಾರಣ ಇಷ್ಟೇ, ಏನಿಲ್ಲ. ನಮ್ಮದು ಒಂದು ತಿಂಗಳು ಇಲ್ಲಿ ಕೆಲಸ ಐತಿ ಎಲ್ಲಿ, ನಮ್ಮ ಊರಾಗ. ಒಂದು ಸ್ವಲ್ಪ ಇದೇ ಕೆಲಸ ಅಂದ್ರೇನು, ಇದೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಇದೆ. ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗ್ಯಾವೆಲ್ಲ, ವೆರಿಫಿಕೇಷನ್ ಮಾಡೆಲ್ಲ ನೀಟಾಗಿ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಅದ್ರ ಸಂಬಂಧ ಎಲ್ಲನೂ ನಾವು ನೀಟಾಗಿ ಮಾಡಿ ಇಟ್ಕೊಳಕ್ಕೆ ಇಲ್ಲಿ ಬಂದೀವಿ. ಎಲ್ಲ ಅದು ಡಾಕ್ಯುಮೆಂಟ್ಸ್ ಎಲ್ಲ, ಎಂಟ್ರಿ ಕಾಸ್ಟ್ ಮ್ಯಾರೇಜ್ ಎಲ್ಲ, ಅದಕ್ಕೆಲ್ಲ ಇದು ತಿದ್ದುಪಡಿ ಅದು ಇದು ಏನೋ ಬಿಡ್ರಿ. ಅದು ಕೆಲಸಕ್ಕೆ ಸ್ವಲ್ಪ ಬಂದೀವಿ. ಅದು 2 ದಿನದಿಂದ 3 ದಿನದಿಂದ ಮುಗಿದಲ್ಲ. ಅದ್ರ ಸಂಬಂಧ ಟೈಮ್ ಬೇಕಾಗುತ್ತೆ ಅದಕ್ಕೆ ಭಾಳ. ಅದ್ರ ಸಂಬಂಧ ಊರಿಗೆ ಬಂದೀವಿ. ಪ್ರೇಮಗೂ ಸ್ವಲ್ಪ ರೆಸ್ಟು ಇರಲಿಲ್ಲ. ನನಗೆ ರೆಸ್ಟ್ ಇಲ್ಲ ಅಂದರೂ ನಡೀತಿತ್ತು ಬಿಡ್ರಿ, ಹಂಗೇನಿಲ್ಲ. ಬಟ್ ಒಂದು ಸ್ವಲ್ಪ ಮೈಂಡಿಂದ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಅದೇ ವಾಪಸ್ ಏನೋ ಅದು ಬಿಡ್ರಿ. ನನ್ನ ಎಲ್ಲ ಕಷ್ಟ ಹೇಳ್ಕೊಳ್ಳೋದು ಬ್ಯಾಡ ಇಲ್ಲಿ. ಊರು ಬಿಟ್ಟು ಬರೋಕ್ಕೆ ಕಾರಣ ಇಷ್ಟೇ, ಒಂದು ಸ್ವಲ್ಪ ಕೆಲಸ ಇತ್ತು. ಬೆಂಗಳೂರು ಋಣ ಮುಗೀತು ಅಂತ ಹಾಕಿವಂದ್ರೆ ಆಲ್ಮೋಸ್ಟ್ ಮುಗ್ದಂಗೆ. ಯಾಕಂದ್ರೆ ನಾವು ವಾಪಸ್ ಹೋಗಲ್ಲ ಅಂತ ಅಂದ್ರೆ ಒಂದು 70-80% ವಾಪಸ್ ಹೋಗಲ್ಲ. ಸಾಮಾನು ಎಲ್ಲ ಗಾಡಿ ಎಲ್ಲ ಅಲ್ಲೇ ಅದಾವು. ಒಂದು ಗಾಡಿದು 1-2 ಸರ್ವಿಸ್ ಅದಾವೆ. ಅದಕ್ಕೆ ಸರ್ವಿಸ್ ಮುಗಿಸ್ಕೊಂಡು ಗಾಡಿನೂ ತರ್ತೀನಿ, 2 ಗಾಡಿ ತರ್ತೀನಿ. ಆಮೇಲೆ ಟೈಮ್ ನೋಡಿಕೊಂಡು, ಈಗ ಸಡನ್ನಾಗಿ ಮನೆ ಖಾಲಿ ಮಾಡಿಬಿಟ್ರೆ ನಮ್ದು ಇಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವಾಪಸ್ ನಾವು ಬೆಂಗಳೂರಿಗೆ ಹೋದ್ರೆ ಮನೆ ಸಿಕ್ಕರು ಆ ಥರ ಮನೆ ಸಿಕ್ಕರು ಆ ಥರ ಓನರ್ ಸಿಗಲ್ಲ. ಆ ಥರ ವಾಪಸ್ ಅಡ್ಜಸ್ಟ್ ಆಗಕ್ಕೆ ನಾವು ಆಗಲ್ಲ. ನಮ್ಗೆ ಬೆಂಗಳೂರಾಗ ಇರೋಕ್ಕೆ ಮನಸ್ಸು ಬರೋಲ್ಲ ವಾಪಸ್, ಹಂಗಾಗ್ಬಿಡ್ತದೆ. ಅದ್ರ ಸಂಬಂಧ ನಾವು ಸಾಮಾನೆಲ್ಲ ಖಾಲಿ ಮಾಡಿಲ್ಲ. ಇಲ್ಲಿ ಪ್ಲ್ಯಾನ್ ಏನರ ಇದು ಆಯ್ತು ಅಂದ್ರೆ, ಪ್ಲ್ಯಾನ್ ಅಂದ್ರೆ ಅದು ಏನು ಪ್ಲ್ಯಾನ್ ಅದನ್ನು ಹೇಳ್ರಿ ಅನ್ಬೋದು ನೀವು. ಅದು ಇಲ್ಲ, ಇಲ್ಲೇ ಇರ್ಬೇಕಂತ ಮಾಡೀವಿ. ಸುಮ್ಮನೆ ರೆಂಟ್ ಅದು ಇದು ಏನೋ ಇಂಥವು ಇರ್ತಾವೆ, ಖರ್ಚು ಭಾಳ ಅಲ್ಲಿ. ಅದ್ರ ಸಂಬಂಧ ಇಲ್ಲೇ ಊರಾಗ ಇರ್ಬೇಕಂತ ಮಾಡೀವಿ. ಅಂದ್ರೆ ಪರ್ಮನೆಂಟ್ ಊರಾಗೂ ಇರ್ತೀವಂತ ನಾವು ಹೇಳಲ್ಲ. ಇದು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ, ಈ ಸದ್ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಆಗವಲ್ತು ನನಗೆ. ಹೆಂಗೆ ಹೇಳಿ ಈ ಸದ್ ನಾನು ಹಿಂಗೆ ಏನೋ ಇದ್ದರೆ ಏನೋ ಹೇಳ್ಬಿಡೋದು. ಇದು ಇನ್ನೂ ನಮಗೇ ಕನ್ಫರ್ಮ್ ಇಲ್ಲಲ್ಲ, ಅದಕ್ಕೆ ನಿಮ್ಗೆ ಹೆಂಗೆ ಕ್ಲಾರಿಟಿ ಕೊಡಲಿ ಅಂತ
ಅರ್ಥ ಆಗತ್ತಿಲ್ಲ ನನಗೆ. ಅದ್ರ ಸಂಬಂಧ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದಿದ್ದೆ. ಮತ್ತೊಂದು ಸ್ವಲ್ಪ ಪ್ರೆಗ್ನೆಂಟ್ ಇದ್ದು, ಮತ್ತೊಂದು ಸ್ವಲ್ಪ ಕಮೆಂಟ್ ಇದ್ದು ಅದ್ರಾಗ ಏನಂದ್ರೆ ಪ್ರೆಗ್ನೆಂಟ್ ಅಂತ ಕಮೆಂಟ್ ಇದ್ದು ಈಗ ಹೇಳ್ಬೇಕಂದ್ರೆ ನಾನು ನಿಮ್ಮ ಮುಂದೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಈಗ ನಮ್ಮ ಫ್ಯಾಮಿಲಿ ಹೆಂಗೆ ನೀವು ಹಂಗೆ ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ ನಾನು ಹೇಳಲ್ಲ. ನಮ್ಮ ಫ್ಯಾಮಿಲಿನೇ ನೀವು, ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ ಹೇಳಲ್ಲ. ನೀವು ನಮ್ಮ ಫ್ಯಾಮಿಲಿನೇ, ನಾವೆಲ್ಲರೂ ಒಂದೇ ಕುಟುಂಬ. ಅದು ಫುಲ್ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟು ಇದು ಹಚ್ಕೊಂಡ್ಬಿಟ್ಟಿವಿ ನಾವು ಎಲ್ಲರೂ. ಯಾಕಂದ್ರೆ ಯಾರು ಏನೋ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಅಷ್ಟು ಯಾರು ಗೊತ್ತಿದ್ದವರಿಗೆ ಗೊತ್ತಿರಲಾರ್ದವ್ರಿಗೆ ಅಷ್ಟು ಸಪೋರ್ಟ್ ಮಾಡಿ, ಅಷ್ಟು ಪ್ರೀತಿ ತೋರಿಸಿ, ಅಷ್ಟೆಲ್ಲ ಕಮೆಂಟ್ಸ್, ಅಷ್ಟೆಲ್ಲ ಪ್ರೀತಿ, ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಋಣನೂ ತೀರ್ಸೋಕ್ಕಾಗಲ್ಲ ಬಿಡ್ರಿ. ಅದು ಭಾಳ ಎಮೋಷ್ನಲ್ ಆಗಲ್ಲ. ಈಗ ಕೈ ಬೇನಾಗತ್ತೋ ಸ್ಟ್ಯಾಂಡ್ ಏನಾಗತ್ತಲ್ಲ ಇಲ್ಲ. ಗಿಗ್ನೆಂಟ್ ಏನಾರ ಇದ್ರೆ ಗಸ್ ನಾವು ಹೇಳೇ ಹೇಳ್ತೀವಿ. ನೀವು ಕೇಳೋದೇ ಬೇಡ, ನಮಗೆ ಹೇಳೇ ಹೇಳ್ತೀವಿ, ಪಕ್ಕ ನಾವು ಹೇಳ್ತೀವಿ. ಯಾಕಂದ್ರೆ ಈ ಸದ್ದ ಈಗ ಮನ್ಯಾಗ ಯಾರ ಒಂದು ಏನರ ಖುಷಿ ವಿಚಾರ ಐತೆ ಅಂದ್ರೆ ಫ್ಯಾಮ್ಲಿಗೆ ಹೇಳ್ಬೇಕು. ನೀವು ನಿಮ್ಗೆ ಹೇಳ್ಬೇಕು ನಾವು. ಅದಕ್ಕೆ ಏನಂದ್ರೆ ಹೇಳೇ ಹೇಳ್ತೀವಿ. ನೀವು ಅಷ್ಟು ಕೇಳೋದೇ ಬೇಕಾಗಿಲ್ಲ, ನಾವೇ ಹೇಳ್ತೀವಿ. ಬಟ್ ನಿಮ್ಮದು ಒಂದು ಡೌಟ್ಸ್ ಇರುತ್ತಲ್ಲ, ಹೌದಾ ಇಲ್ಲ ಅಂತ ಕೇಳಿರಿ ಕರೆಕ್ಟ್. ಕೇಳಬೇಡ್ರಿ ಅಂತ ಹೇಳಲ್ಲ, ಆದ್ರೆ ನಾವು ಹೇಳ್ತೀವಿ. ನೀವು ಯಾರೂ ಟೆನ್ಷನ್ ತೊಗೊಬೇಡ್ರಿ. ನಮ್ಮ ಕಡೆಯಿಂದ ಏನೇ ಒಂದು ಸಣ್ಣ ಪುಟ್ಟ ಇದು ಆದ್ರೂ ನಾವು ಹೇಳ್ತೀವಿ. ಮತ್ತು ಊರು ಬಿಟ್ಟು ಬರೋಕ್ಕೆ ಮೇನ್ ರೀಸನ್ ಏನಂತ ನಿಮಗೆ ಈಗಲೇ ಹೇಳ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ನಮ್ಮ ಪ್ಲ್ಯಾನ್ ಅವು ಏನು ನಮ್ಮ ಕೈಯೂ ಅಲ್ಲ, ಹೆಂಗಿರ್ತಾವಂತ ಟೈಮ್ ಹೆಂಗೆ ಇರುತ್ತಂತೂ ನಮಗೆ ಗೊತ್ತಾಗಲ್ಲ. ಅದಕ್ಕೆ ನಮಗೊಂದು ಸ್ವಲ್ಪ ಕನ್ಫರ್ಮ್ ಆದಮೇಲೆ ಇಲ್ಲಿ ಇರೋದು ನಾವು ಕನ್ಫರ್ಮ್ ಆಯ್ತಂದ್ರೆ ನಿಮಗೆ ರೀಸನ್ ಏನಂತ ನಾನು ಹೇಳ್ತೀನಿ. ಆಮೇಲೆ ಕಂಪ್ಲೀಟಾಗಿ ಇದೇ ರೀಸನ್ಗೆ ನಾವು ಬಂದೀವಿ, ಇದೇ ರೀಸನ್ಗೆ ನಾವು ಇಲ್ಲಿ ಊರಾಗ ಬಂದೀವಿ, ಇದೇ ರೀಸನ್ಗೆ ಬೆಂಗಳೂರು ಬಿಟ್ಟಿವಿ, ಈ ರೀಸನ್ಗೆ ವಾಪಸ್ ಬೆಂಗಳೂರಿಗೆ ಹೊಂಟೀವಿ, ಈ ರೀಸನ್ಗೆ ಬೆಂಗಳೂರು ಫುಲ್ ಕಂಪ್ಲೀಟ್ ಖಾಲಿ ಮಾಡಾಕತ್ತೀವಿ ಮನೆಗೆ. ಯಾರಿಗೆ ಹೇಳಿಲ್ಲ ಅಂದ್ರೂ ಮೊದಲು ನಿಮಗೆ ಹೇಳ್ತೀವಿ. ಫಸ್ಟ್ ನಿಮಗೆ ಹೇಳೋದು ನಾವು. ಫಸ್ಟ್ ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ನಮಗೆ ಹೇಳ್ತೀವಿ. ಆದ್ರೆ ನಮಗೆ ಇದು ಇಲ್ಲ, ನಿಮಗೆ ಹೆಂಗೆ ಹೇಳ್ಬೇಕಂತ ಅಷ್ಟೇ. ಆ ಎಲ್ಲ ಕಮೆಂಟ್ಸ್ ನೋಡಿ ನನಗೆ ಭಾಳ ಇದು ಆಯಿತು. ಅದಕ್ಕೆ ಎಲ್ಲರಿಗೂ ಒಂದು ಕ್ಲಿಯರಿಟಿ ಹೇಳ್ಬೇಕಂತ. ಎಲ್ಲರಿಗೂ ಕಮೆಂಟ್ಸ್ ಒಳಗೆ ಅಷ್ಟು ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಒಂದಿಷ್ಟು ಜನಕ್ಕೆ ಮಾಡ್ಬೋದು. ಅದಕ್ಕೆ ನಾನು ಯಾವತ್ತೂ ಕಮೆಂಟ್ಸಿಗೆ ರಿಪ್ಲೈ ಯಾಕೆ ಮಾಡಲ್ಲ ಅಂದ್ರೆ ಒಬ್ರಿಗೆ ಮಾಡಿ ಒಬ್ರಿಗೆ ಬಿಡೋಕ್ಕಾಗಲ್ಲ. ಇದು ನಂದು ಪರ್ಸ್ನಲ್ ಫೀಲಿಂಗ್. ಏನಂದ್ರೆ ಒಬ್ರಿಗೆ ಮಾಡಿ ಒಬ್ರಿಗೆ ಬಿಡೋಕ್ಕಾಗಲ್ಲ. ಈಗ ಒಂದು 1000 ಜನ ಮಾಡಿದ್ರೆ ಅಂದ್ರೆ ಅದಕ್ಕೆ 1000 ಜನಕ್ಕೂ ಮಾಡ್ಬೇಕು. ನಮ್ಗೆ ಗೊತ್ತಿದ್ದವ್ರಿಗೆ ಮಾಡಿ ಗೊತ್ತಿಲ್ಲಾರ್ದವ್ರಿಗೆ ಮಾಡಿ ಹಂಗೆ ಬಿಡೋಕ್ಕಾಗಲ್ಲ ಅಂತ ನೋಡ್ತೀವಿ, ಓದ್ತೀವಿ. ಒಂದೊಂದು ಸಲ ಏನು ಮಾಡ್ತೀನಿ, ಲೈಕ್ ಮಾಡ್ತೀನಿ. ಎಲ್ಲರಿಗೆ ರಿಪ್ಲೈ ಮಾಡಲ್ಲ ಅಂತೀರಿ, ಒಬ್ಬೊಬ್ರಿಗೆ ಮಾಡಿರ್ತೀರಿ ಅಂತ ಕೇಳ್ಬೋದು ನೀವು. ರಿಪ್ಲೈನೂ ಮಾಡಿ, ನಾ ಎಷ್ಟಾಗತ್ತೆ ಅಷ್ಟು ರಿಪ್ಲೈನೂ ಮಾಡೀನಿ. ದೀಪಾ ಮಾಡಿರ್ತಾಳೆ ಆಲ್ಮೋಸ್ಟ್ ರಿಪ್ಲೈ. ನಾನು ಕಮೆಂಟ್ಸ್ ಓದ್ತೀನಿ, ಓದ್ತಿರ್ತಾಳೆ. ಎಲ್ಲರ ಮುಂದೆ ಮನ್ಯಾಗೆ ಓದ್ತಿರ್ತೀವಿ. ಮೊನ್ನೆ ಒಂದು ವಿಡಿಯೋ ಬಿಟ್ಟಿವಲ್ರಿ, ಅದಕ್ಕೆ ಹಿಂಗಂದಾರ್ರಿ ಹಂಗಂದಾರ್ರಿ ಅಂತ ಎಲ್ಲರಿಗೆ ಓದಿ ಹೇಳ್ತಿರ್ತಾಳೆ ಮನ್ಯಾಗ ಎಲ್ಲರಿಗೆ. ನಾನು ಕೇಳಿಸೋತಿರ್ತೀನಿ. ಅವಾಗ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಹೇಳ್ತೀವಿ ನಾವು. ಆದಷ್ಟು ಜಲ್ದಿ ಏನು ಎತ್ತ ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಇದೇ ಒಂದು ವಿಷಯ ಹೇಳ್ಬೇಕಂತ ನಾವು ಈ ಲಾಗ್ ಮಾಡಾಕತ್ತೀವಿ, ಮತ್ತೊಂದು ಏನೂ ಇಲ್ಲ ಇದ್ರ ಉದ್ದೇಶ. ನೆಕ್ಸ್ಟ್ ಲಾಗ್ ನಿಮ್ಗೆ ಎಂಟರ್ಟೈನ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಷ್ಟು ಜನಕ್ಕೆ ಡೌಟ್ಸ್ ಇತ್ತಲ್ಲ, ಅದಕ್ಕೆ ನಾನು ಹೇಳಬೇಕು, ಭಾಳ ಕಾಯಿಸ್ಬಾರ್ದು ಅವ್ರಿಗೆ ಅಂತ ನಾ ಹೇಳಕತ್ತೀನಿ. ಇಷ್ಟೇ ಮೇನ್ ರೀಸನ್ ಅಂದ್ರೆ ಆಕೆಗೆ ನೆಗಡಿ ಬಂದೈತಿ. ನಾವು ನೀರು ಚೇಂಜ್ ಆಗೋಣ ಸಡನ್ನಾಗಿ ನೆಗಡಿ ಬಂದುಬಿಡುತ್ತೆ. ನೀರು ನೆಗಡಿ ಬಂದೈತಿ, ನನಗೂ ಬಂದೈತಿ, ಆಕೆಗೂ ಬಂದೈತಿ. ಆಕೆಗೆ ಒಂದು ಸ್ವಲ್ಪ ಜಾಸ್ತಿನೇ ಆಗೈತಿ, ನನಗೊಂದು ಸ್ವಲ್ಪ ಕಡಿಮೆ ಆಗೈತಿ. ಕೈ ಬ್ಯಾನ್ ಆಗ್ಬಿಡ್ತು. ಅದಕ್ಕೆ ಅಕ್ಕಿ ಕ್ಯಾಮ್ರಾ ಮತ್ತು ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಇಲ್ಲ, ಎಲ್ಲರಿಗೂ ಏನು ಮೀಟ್ ಆಗಬೇಕು. ಯಾರ್ಯಾರಪ್ಪ ಹಿಂಗೆ ಈ ರೀತಿ ಕಮೆಂಟ್ಸ್ ಮಾಡ್ತಾರಲ್ಲ, ಈ ರೀತಿ ಎಷ್ಟು ಟೈಮ್ ಕೊಟ್ಟು ಕಮೆಂಟ್ಸ್ ಮಾಡ್ತಾರಲ್ಲ, ಇಷ್ಟು ಟಚ್ ಆಗಂಗೆ ಕಮೆಂಟ್ ಮಾಡ್ತಾರೆ, ಅಣ್ಣ ನಿಮ್ಮ ಹಂಗೆ ಹಿಂಗೆ ಅಂತ ಭಾಳ ಚಲೋ ಮಾಡ್ತೀರಿ. ಒಬ್ಬೊಬ್ರು ಮೀಟ್ ಆಗ್ಬೇಕು, ಒಬ್ಬೊಬ್ರು ಮಾತಾಡ್ಸ್ಬೇಕು, ಎಲ್ಲ ಹಂಗೆ ಕಮೆಂಟ್ಸ್ ಮಾಡ್ತೀರಿ. ಅದು ಯಾವಾಗ ಕಾಲ ಕೂಡಿ ಬರುತ್ತೆ, ಎಲ್ಲರಿಗೂ ಯಾವಾಗ ಮೀಟ್ ಆಗ್ಬೇಕು, ನಾವು ಎಲ್ಲರ ಜೋಡಿ ಯಾವಾಗ ಹಿಂಗೆ ಬೆರಿಬೇಕು, ಎಲ್ಲರನ್ನೂ ಹಿಂಗೆ ಮಾತಾಡಿಸ್ಬೇಕು ಅಂತ ನಮಗೂ ಆಸೆ ಅದಾವು. ಬಟ್ ಟೈಮ್ ಕೂಡಿ ಬಂದಾಗ ಆಗುತ್ತಂತ ನಾನು ಸುಮ್ಮದೀನಿ. ಮೇನ್ ರೀಸನ್ ನಾವು ಊರು ಬಿಟ್ಟು ಬರೋಕೆ, ಟಾಪಿಕ್ ಬಗ್ಗೆ ಬರ್ತೀನಿ. ಮೇನ್ ರೀಸನ್ ನಾವು ಊರು ಬಿಟ್ಟು ಬರೋಕೆ ನಿಮಗೆ ಹೇಳ್ಬೇಕಂದ್ರೆ ಒಂದೇ ಸ್ವಲ್ಪ ದಿನ, ಭಾಳ ಅಂದ್ರೆ ಒಂದು ವರ್ಷ 4-5 ತಿಂಗಳು ಹಿಂಗೆ ವೇಟ್ ಮಾಡಬೇಡ್ರಿ. ಏನು ಇದು ಹೇಳಲ್ಲ ನಾನು. ಒಂದು ಸ್ವಲ್ಪ ದಿನದಾಗ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಮಂತ್, 1 ತಿಂಗಳೊಳಗೆ ನಿಮ್ಗೆ ಏನಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಇಲ್ಲಿ ನಮಗೆ ಕನ್ಫರ್ಮ್ ಆಗ್ಬೇಕು, ಇಲ್ಲಿ ಇರ್ತೀವಿ ನಾವು, ಇಲ್ಲೇ ಇರ್ಬೇಕು ಬಿಡು ಅಂತ ಕನ್ಫರ್ಮ್ ಆಯ್ತಂದ್ರೆ, ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಅದೆಲ್ಲ ಕ್ಲಿಯರ್ ಆಯ್ತಂದ್ರೆ ನಿಮಗೆ
ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ಬಿಡ್ತೀವಿ ನಾವು ಇದಕ್ಕೆ ಊರಿಗೆ ಬಂದೀವಿ, ಇದನ್ನೇ ನಮ್ಮ ಉದ್ದೇಶ ಅಂತ ಹೇಳ್ಬಿಡ್ತೀವಿ. ಮತ್ತೊಂದೇನಿಲ್ಲ ಗೈಸ್, ಇಷ್ಟೇ. ಯಾರಿಗೂ ಏನೋ ಡೌಟ್ಸ್ ಬರೋದು ಬೇಡ ಅಂತ ನಾನು ಕ್ಲಿಯರ್ ಮಾಡಾಕತ್ತೀನಿ. ಅದು ಏನು ಅದೆಲ್ಲ ನಾವು ಹೇಳ್ತೀವಿ, ಯಾರು ತೆಗೆದುಕೊಳ್ಸೋದು ನಾವೆಲ್ಲ ಹೇಳ್ತೀವಿ, ನಿಮ್ಮ ಮುಂದೆ ಎಲ್ಲನೂ ಹಂಚ್ಕೋತೀವಿ. ಅಂದ್ರೆ ಅಷ್ಟು ಸ್ವಲ್ಪ ಜನ ಹೆಂಗಂದ್ರೆ ನಾವು ನಮ್ಗೆ ಭಾಳ ಇಷ್ಟಪಡೋರು ಅದಾರ, ಅವ್ರ ಸಂಬಂಧರ ನಾವು ಎಲ್ಲ ಇದು ಮಾಡ್ಬೇಕಂತ. 10 ನಿಮಿಷ ಒಬ್ಬನಿಗೆ ಹಿಡ್ದವನಿಗೆ ಬ್ಯಾನ್ ಆಗಲಿಲ್ಲ, ಆಕೆ 5 ನಿಮಿಷ ಹಿಡಿದ 5 ನಿಮಿಷ ಹಿಡಿದಿಲ್ಲ, ಒಂದು 2-3 ನಿಮಿಷ ಹಿಡಿದನ ಬ್ಯಾನ್ ಆಗ್ಬಿಡ್ತಂತ. ಕೈನೇ ಇಷ್ಟೇ. ಮತ್ತೇನಂದ್ರೆ ಒಂದೊಂದು ಸಲ ಏನು ಅನ್ಸುತ್ತೆ ಅಂದ್ರೆ ಭಾಳ ಮೀಟ್ ಆಗ್ಬೇಕು ಅನ್ಸುತ್ತೆ ನನಗೆ ಎಲ್ಲರ ಜೋಡಿ. ಹಿಂಗೆ ಒಂಟಿ ಆಗಿಬಿಡ್ತೀವಲ್ಲ, ಎಲ್ಲ ಕಮೆಂಟ್ಸ್ ಒಳಗೆ ನೋಡೋದಾಗುತ್ತಲ್ಲ, ಲೈಕ್ಸ್ ಒಳಗೆ, ವ್ಯೂಸ್ ಒಳಗೆ, ಕಮೆಂಟ್ಸ್ ಒಳಗೆ ನೋಡಿದಾಗ ಏನು ಅನಿಸುತ್ತೆ, ಮೀಟ್ ಆಗಬೇಕು, ಸೇರ್ಬೇಕು ಎಲ್ಲರ ಜೊತೆ. ಒಂದಲ್ಲ ಒಂದು ಸಲ ಒಂದು ಸ್ವಲ್ಪ ನಮಗೂ ಖುಷಿ ಆಗುತ್ತೆ. ಆ ದಿನ ಹೆಂಗಿರುತ್ತೆ, ಭಾರಿ ಖುಷಿ ಆಗುತ್ತೆ. ಆ ದಿನ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ಎಲ್ಲರೂ ನಮ್ಮನ್ನು ಇಷ್ಟಪಡೋರು ಎಷ್ಟು ಜನ, ಎಲ್ಲರನ್ನೂ ನಾನು ಒಂದ್ಸಲಿ ಅವ್ರವ್ರ ಊರಿಗೆ ಹೋಗಿ ಮೀಟ್ ಆಗಬೇಕು, ಮಾತಾಡಿಸ್ಬೇಕು. ಒಂದು ದಿನ ಅದಕ್ಕೆ ಒಂದು ದಿನ ಅಲ್ಲ ಅಂತ ಒಂದು ವಾರ ಅಂತೂ ಅದಕ್ಕಂತನೇ ನಾವು ತೆಗೆದಿಡ್ಬೇಕು ಅಂತ ಹಿಂಗೂ ಪ್ಲ್ಯಾನ್ ಮಾಡ್ತಾವೆ. ಭಾಳ ಪ್ರೀತಿಯಿಂದ ಮಾತಾಡ್ತೀರಿ, ಅದೇ ನಮಗೆ ಭಾಳ ಖುಷಿ ಆಗುತ್ತೆ. ನಾವು ತೋರ್ಸ್ಕೊಳಂಗಿಲ್ಲ ಒಳಗೆ ಎಷ್ಟು ಯಾಕಂದ್ರೆ ಈಗ ಸಡನ್ ಆಗಿ ಹಿಂಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗಲ್ಲ. ನಮಗೂ ಹಿಂಗೆ ಸಡನ್ ಆಗಿ ಬಂದುಬಿಡ್ತಾರಲ್ಲ, ನಾವು ಯಾವ ಊರಣ್ಣ, ಆರಾಮದಿರಲ್ಲ ಅಣ್ಣ, ಮನ್ಯಾಗ ಹೆಂಗೆ ಅಣ್ಣ, ವಿಡಿಯೋ ನೋಡ್ತೀರಣ್ಣ, ಥ್ಯಾಂಕ್ಸ್ ಅಣ್ಣ ಅಂತ ಇಷ್ಟೆಲ್ಲ ಮಾತಾಡ್ತೀವಿ. ಮತ್ತು ಅಷ್ಟು ಎಲ್ಲ ಕುಂತು ಇದು ಮಾತಾಡೋಕೆ ಬಿಡ್ರಿ. ನಾವು ಅದೊಂಥರ ಏನೋ ಬೇರೆ ಫೀಲಿಂಗ್ಸ್. ನಾನು ಅಲ್ಲಿ ಹೊಂಟೀನಿ, ಬೇಡ. ನಿಮ್ಗೆ ಟಾಪಿಕ್ ಬಗ್ಗೆ ಹೇಳ್ಬೇಕಂದ್ರೆ ಗೈಸ್, ಊರು ಬಿಟ್ಟು ಯಾಕೆ ಬಂದೀವಂತ ನಿಮ್ಗೆ ಎಲ್ಲ ಕಮೆಂಟ್ಸ್ ಒಳಗಂತೂ ಹೇಳೋಕ್ಕಾಗ್ತಿದ್ದಿಲ್ಲ, ಬೇರೆ ಥರನೂ ಹೇಳೋಕ್ಕಾಗ್ತಿದ್ದಿಲ್ಲ. ನಾವು ಇದೇ ಥರ ಹೇಳ್ಬೇಕು, ವ್ಲಾಗ್ ಮುಖಾಂತರನೇ ಹೇಳಬೇಕು. ಅದೇ ವೇಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟು ವ್ಲಾಗ್ ಮಾಡಿ. ವೇಟ್ ಮಾಡ್ರೆ ಅಂದ್ರೆ ಯಾವ ಥರ ಬೇಯಬೇಡ್ರಿ. ಒಂದು ಸ್ವಲ್ಪ ಜನ ಇಷ್ಟು ಹೇಳೋಕೆ ವ್ಲಾಗ್ ಮಾಡಿದೆ ನೋ ಮರೆ, ಅವಾಗ ಹೇಳ್ಬೋದಿತ್ತಲ್ಲ, ಹಂಗೆ ಹಿಂಗೆ ಅನ್ರಿ ಪರವಾಗಿಲ್ಲ, ಹೇಳ್ತೀವಿ. ಆದಷ್ಟು ಜಲ್ದಿ ನಿಮ್ಗೆ ಹೇಳ್ತೀವಿ, ಆದಷ್ಟು ಜಲ್ದಿ ಹೇಳ್ತೀವಿ. ಪ್ಲೀಸ್ ವೇಟ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ. ವೇಟ್ ಅಂತ ನೀವು ನಮ್ಮ ಸಂಬಂಧ ವೇಟ್ ಮಾಡಬೇಡ್ರಿ, ನಿಮ್ಮ ಇದು ನಡೀಲಿ. ನಾವು ವಿಡಿಯೋ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಬಿಡ್ತಾರಂತ ಕಾಯ್ಕೊಂಡು ಕೂದ್ರಕ್ಕೆ ಹೋಗ್ಬೇಡ್ರಿ ಅವರು, ದಯವಿಟ್ಟು. ಬಂದಾಗ ನೋಡ್ಕೋತೀರಿ, ಸಪೋರ್ಟ್ ಮಾಡ್ಕೋತೀರಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಹಿಂಗೆ ಇರಲಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಒಳಗೆ ನಮ್ಮ ಅತ್ತೆಯವ್ರ ಕನ್ಸಲ್ಲ, ಯಾಕಂದ್ರೆ ನಮ್ಮ ಅತ್ತಿ ನಿಮ್ಮ ಅತ್ತಿ ನಮಗೆ ಅತ್ತಿ ನೋಡ್ರಿ ಉಲ್ಟಾ ಅದಾಳಕಿ. ಅದೇ ನಮ್ಮ ಹತ್ತಿನೂ ಕಾಣಿಸ್ಕೊಳ್ಳಲ್ಲ, ಇವ್ರ ಹತ್ತಿನೂ ಕಾಣಿಸ್ಕೊಳ್ಳಲ್ಲ, ನಾವು ಯಾರೂ ಕಾಣಿಸ್ಕೊಳ್ಳಲ್ಲ, ಇಬ್ಬರೇ ಇದ್ದೀವಿ ಈಗ ಪ್ರೆಸೆಂಟ್. ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ ತಂಗಡಿಗೆ, ಅಲ್ಲೊಂದು ಸ್ವಲ್ಪ ದೇವ್ರ ಗುಡಿದು ಅದು ಇದು ಕೆಲಸ ಐತಿ, ಅಲ್ಲಿ ಹೋಗ್ಯಾರ. ಅಲ್ಲಿ ಹೋಗಿಂದ ಅವ್ರು ಇವತ್ತು ಬರ್ತೀನಂತ ಹೇಳ್ಯಾರ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ನಾಳೆನೂ ಬರ್ಬೋದು, ನಾಡಿದ್ದು ಬರ್ಬೋದು, ಇವತ್ತೇ ಬರ್ಬೋದು. ಆದರೆ ಇವ್ರ ಮಮ್ಮಿ ಮನೆಗೂ ಬಂದಾಗಿಂದ ಹೋಗಿಲ್ಲ. ಆಕಿ ಹೋಗಿ ಬರ್ಬೇಕು. ಆ್ಯಕ್ಚುಲಿ ಆಕಿಗೂ ಆರಾಮಿಲ್ಲ, ಒಂದು 2-3 ದಿನ ಆಯ್ತು. ಆಕಿನೂ ಭಾಳ ಬಳಲಾಕತ್ತಾಳ, ನೆಗಡಿ. ನಿನ್ನೆ ನೈಟ್ ಮೂಗು ಕಟ್ಟಾಗಿ ಅಳಾಕತ್ಬಿಟ್ಟಿಲ್ಲ ರಾತ್ರಿ. 2 ಗಂಟೆಗೆ ಬಿಸಿನೀರು ಕಾಯಿಸ್ಕೊಟ್ಟು ಅದು ಬಿಸಿನೀರೊಳಗೆ ವಿಕ್ಸ್ ಹಾಕಿ ಹಿಂಗೆ ಇದು ಮಾಡಿಸಿ ಒಂದು ಸ್ವಲ್ಪ ರಿಲೀಫ್ ಆಗಿಂದ ಮಕ್ಕೊಂಡಾಳ. ಹೆಂಗೆ ಮಾಡಕತ್ತಿಲ್ಲ, ರಾತ್ರಿ 2 ಗಂಟೆಗೆ ನನಗೇನಾರು ಆಗುತ್ತೆ ಅಂತ ಅಳಾಕತ್ಬಿಟ್ಟಿಲ್ಲ, ಅಷ್ಟು ಮೂಗು ಕಟ್ಟಾಗ್ಬಿಟ್ಟಿತ್ತು. ಆಕಿಂದು ಉಸಿರಾಟಕ್ಕೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಬಾಯಿಲೆ 1 ತಾಸು 2 ತಾಸು ಉಸಿರಾಡ, ಎಷ್ಟೆಲ್ಲ ವಿಕ್ಸ್ ಹಚ್ಚಿದೆ, ಅದೆಲ್ಲ ಟ್ರೈ ಮಾಡಿದೆ. ಆದರೂ ನಾನು ನೀವು ಮಕ್ಕೋದು ಆಟೋಮೆಟಿಕ್ ಇದು ಆಗುತ್ತಂತ ಮನ್ಸಿದ್ದೆ. ಒಂದು 5 ನಿಮಿಷ 10 ನಿಮಿಷ ಮಕ್ಕೊಂಡಂಗೆ ಮಾಡಿ ಹೊಳ್ಳಿ ಎದ್ದು ಮತ್ತು ರಾತ್ರಿ ಬೆಳತನ ನಿದ್ದೆ ಆಗಿಲ್ಲ ಆಕಿಗೂ. ಅದಕ್ಕೂ ಆಕಿಗೂ ಎಲ್ಲಿ ಹೋಗೋಕ್ಕಾಗಿಲ್ಲ. ಹೋಗಿ ಬರ್ತಾಳೆ ಆಕಿನೂ ಅವ್ರ ಮಮ್ಮಿ ಕಡೆ ಹೋಗಿ ಲಾಗಿಗೆ ಮಾಡಿ ಅವರಿಗೂ ಮಾತಾಡ್ಸಿ ಬರ್ತಾಳೆ. ನೆಕ್ಸ್ಟ್ ಲಾಗ್ ಇಲ್ಲ ಅದ್ರ ನೆಕ್ಸ್ಟ್ ಲಾಗ್ ಬರ್ತಾವೆ. ಇಲ್ಲೇ ಊರಾಗೆ ಇರ್ತೀವಲ್ಲ, ಇನ್ನೊಂದು ಸ್ವಲ್ಪ ದಿನ, ಒಂದು ತಿಂಗಳು ಮಟ್ಟ ಊರಾಗೆ ಇರ್ತೀವಿ. ಆಮೇಲೆ ಊರಾಗೆ ಫಿಕ್ಸ್ ಏನಂತ ಹೇಳ್ತೀವಿ. ಒಂದು 70% ಕನ್ಫರ್ಮ್ ಆದ್ಮೇಲೆ ಅಂತೂ, ಒಂದು 70% ಅಂತೂ ಡೌಟ್ ನಾವು ಬೆಂಗಳೂರಾಗಿರೋದು ಅಷ್ಟೇ. ಅಷ್ಟೊಂದು ಕ್ಲಾರಿಟಿ ಕೊಡ್ಬೋದು. ಇಷ್ಟೇ ಗೈಸ್, ಜಾಸ್ತಿ ಬೋರ್ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟು ಹೇಳಬೇಕಿತ್ತು. ನೆಕ್ಸ್ಟ್ ಎಂಟರ್ಟೈನ್ ಆಗಿರುತ್ತೆ ಲಾಗು. ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ, ನಮಗೆ ಸಪೋರ್ಟ್ ಮಾಡಿರಿ, ಹರಿಸ್ರಿ, ಉಳಿಸ್ರಿ, ಬೆಳೆಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಬಾಯ್ ಗೈಸ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಗೈಸ್, ಬಂಗಾರ ಚೈನ ನಂದಲ್ಲ, ನಮ್ಮ ಅಪ್ಪಂದು. ಮತ್ತು ಆಗ ಹೇಳ್ಬೇಕಂದ್ರೆ ನೆನಪಾಗಲಿಲ್ಲ, ಯಾಕಂದ್ರೆ
ಬಂಗಾರ ಚೈನ್ ಹಾಕೊಂಡು ಹೆಂಡ್ತಿಗೆ ತಾಳಿ ಕೊಡಿಸಿಲ್ಲ ಅಂತ ಅಂತೀರಿ ಸ್ವಲ್ಪ ಜನ ಗೊತ್ತು. ಅದಕ್ಕೆ ನಾ ಹೆಂಡ್ತಿಗೆ ಬಂಗಾರ ಕೊಡಿಸೋ ಮಟ್ಟ ನಾ ಹಾಕೊಳ್ಳೋದಂತ ಶಪಥ ಮಾಡೀನಿ. ಅದಕ್ಕೆ ಆಕಿ ಕೊಡಿಸಿ ಆಮೇಲೆ ಹಾಕೋತೀನಿ. ಚೈನು ಸುಮ್ಮ ಅಷ್ಟೇ ನಮ್ಮ ಪಪ್ಪ ಕೊಟ್ಟಾನ ಸುಮ್ಮ ಹಾಕೋ ಅಂತ ಹಾಕ್ಕೊಂಡಿನಿ. ನನಗೆ ತೊಗೊಂಡಿಲ್ಲ. ಓಕೆ ಗೈಸ್, ಬೈ, ಲವ್ ಯು.